ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾ ಪ್ರಸನ್ನ ಅರ್ಥಾತ್ ಸಂಗ್ಯಾಬಾಳೆ ಅರ್ಥಾತ್ ಮಿತ್ರದ್ರೋಹಿ ಅನ್ನುವಂಥ ಸನ್ನಾಟವನ್ನು ನಮ್ಮ ವಾಹಿನಿಯ ಮೂಲಕ ನಾನು ವಾಚನ ಮಾಡ್ತಾ ಬಂದಿದ್ದೀನಿ. ಸಂಗ್ಯಾಬಾಳೆ ಜೀವದ ಗೆಳೆಯರು ಅವರು ಬಸವಣ್ಣ ದೇವರ ಜಾತ್ರೆಗೆ ಹೋದಾಗ ಗಂಗಾಳನ್ನು ನೋಡಿದಂಥ ಸಂಗ್ಯಾ ಅವಳನ್ನು ಹೇಗಾದರೂ ನಾನು ಅವಳನ್ನು ಕೂಡಬೇಕು, ಅವಳು ಕೂಡ ಇರಬೇಕು ಅನ್ನೋಂಥ ಅಪೇಕ್ಷೆಯನ್ನು ತನ್ನ ಗೆಳೆಯ ಬಾಳ್ಯಾಗ ಹೇಳಿದಾಗ, ಚಲೋ ಅಲ್ಲ ಗೆಳೆಯ, ಇದು ಒಳ್ಳೆಯದಲ್ಲ, ಆಕಿ ಯಾಕಂದ್ರೆ ಪರಪುರುಷನ ಹೆಂಡತಿ ಗರತಿ ಹೆಣ್ಣು ಮಗಳದಾಳು, ಹಂಗೆ ನಾವು ಅಪೇಕ್ಷೆ ಮಾಡೋದು ತಪ್ಪಂತ ಹೇಳಿದರು ಕೂಡ, ಇಲ್ಲ ಗೆಳೆಯ, ನಾನು ನಿನಗೆ ಇಷ್ಟೆಲ್ಲ ಮಾಡಿದ್ದೀನಿ, ಮತ್ತು ಹಗಲು ರಾತ್ರಿ ಬೀಳುತ್ತಾವೋ ಅಕ್ಕಿ ಕನಸ, ಸಾಯ್ತೀನೋ ಉಪವಾಸ, ಬಾಳಪ್ಪನ ಸಾಯ್ತೀನೋ ಉಪವಾಸ, ಹಗಲು ರಾತ್ರಿ ಬೀಳುತ್ತಾವೋ ಗಂಗನ ಕನಸ, ಸಾಯ್ತೀನೋ ಉಪವಾಸ, ಬಾಳಪ್ಪನ ಸಾಯ್ತೀನೋ ಉಪವಾಸ. ಅಲ್ಪ ನಿನಗೆ ಹಿಂಗೆ ಆತಂದ್ರೆ ನೀ ಸಾಯ್ತಾನಂತಂದ್ರೆ ಅದು ಅವು ಸಿಗಬೇಕಲ್ಲ, ಅವರು ಬೇರೆ ಹೆಣ್ಮಗಳು, ಇಲ್ಲ ನನ್ನ ಸಲುವಾಗಿ ನೀ ಅದೊಂದು ಕೆಲಸ ಹೋಗಿ ಕೇಳಬೇಕು. ಅಲ್ಪ ಗಂಡಸಾಗಿ ಮೀಸೊತ್ತೆ ಗಂಡಸಾಗಿ ನಾನು ಇಂಥ ಕುಂಟಲ್ತನ ಮಾಡಿದನು, ನನ್ನ ಸಲುವಾಗಿ ಇಷ್ಟೊಂದು ಮಾಡೋಕ್ಕಾಗಪ್ಪ, ನನ್ನ ಜೀವನದ ಗೆಳೆಯ ಅಂದ ಕ್ಷಣ, ಆಗಲಿಪ್ಪ ಗೆಳೆಯ, ಮತ್ತು ಇನ್ನೇನು ಮಾಡೋದು, ನಿನ್ನ ಸಲುವಾಗಿ ಹೋಗ್ತೀನಿ, ಇಲ್ಲಿದೆ ಅವ್ರ ಮನೆ ಪೇಟೆಗೆ ಐತ್ರಿ, ಯಾಕಂದರೆ ಪೇಟೆಗನ ಗೊಂಬೆ ಗುಡಿ ಐತಿ, ಗೊಂಬೆ ಗುಡಿ ಮುಂದೆ ಅಲ್ಲಿ ಪೋಸ್ಟ್ ಗಟ್ಟ ಐತಿ, ಅಲ್ಲೇ ಅವ್ರ ಮನೆ ಐತಿ, ಹೋಗಿ ಬಾ ಅಂದ ಕ್ಷಣ ಅನಿವಾರ್ಯವಾಗಿ ಭಾಳ ಸಂಗ್ಯಾ ಗೆಳೆಯನ ಮಾತನ್ನು ಮೀರಲಾರದೆ ಈ ನಿಜವಾಗಿಯೂ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯೊಳಗೆ ಬಂದು ಪರ ಪುರುಷರ ಅಥವಾ ಬೇರೆಯವರ ಮನೆಯ ಮುಂದೆ ಒಮ್ಮೆಲೆ ಹೋಗ್ಲಿಕ್ಕೆ ಬರೋದಂತ ತಿಳ್ಕೊಂಡು ಪ್ರೀತಿಯಿಂದ ಆತ ಕೇಳ್ತಾನೆ, ಅದೇನ ಗಂಗವ್ವ ಮನೆಯಾಗ, ಅದೇನ ತಂಗ್ಯವ್ವ ಮನೆಯಾಗ, ಬಾರುವ ಬಾಳ ಬಂದಿನ ಹೊರಗೆ, ಮಾತೊಂದು ಹೇಳುವುದವ್ವ ನಿನಗೆ ಅಂದಾಕ್ಷಣ ಹೆಣ್ಮಗಳು ಅವರು ವಿಶೇಷವಾಗಿ ಹೊರಗಡೆ ಯಾರು ಬಂದಾರ ಅನ್ನೋದು ಪರಿಚಯ ಇಲ್ಲ, ಆದರೂ ಕೂಡ ಹೊರಗಡೆ ಬಂದವ್ರನ್ನ ಕರಿಬೇಕಾಗ್ತೈತಿ, ಆದರೆ ಹೊರಗಡೆ ಒಮ್ಮೆಲೇ ಹೋಗಕ್ಕೆ ಬರೋಂಗಿಲ್ಲ. ಅಂಥ ಸನ್ನಿವೇಶದೊಳಗೆ ಗಂಗಾ ಒಳಗಿನಿಂದ ಕೇಳ್ತ, ಯಾರನ್ನ ಬಂದವರು ಬಾಗಿಲದಾಗ, ಯಾರನ್ನ ಬಂದವರು ಬಾಗಿಲದಾಗ, ಇಲ್ಲಪ್ಪ ನನ್ನವರು ಊರಾಗ, ವ್ಯಾಪಾರಕ್ಕೆ ಹೋಗ್ಯಾರು ಬಳ್ಳಾರಿಗೆ. ಅವಳು ಇದ್ದದ್ದ ಸಂಗತಿನ ಹೇಳಿದ, ನನ್ನವ್ರು ಊರಾಗಿಲ್ಲ, ಮತ್ತು ನಾವು ಒಬ್ಬಂಟೆಗಳಾಗಿದ್ದೀನಿ, ಅವ್ರು ವ್ಯಾಪಾರಕ್ಕೆ ಹೋಗಿದ್ದಾರೆ ಅಂತ ಹೇಳಿದಾಗ, ಬಡತನ ಕಾಡತವ್ವ ನನಗೆ, ಬಡತನ ಕಾಡತವ್ವ ನನಗೆ, ಅದಕ್ಕಾಗಿ ಬಂದೇನಿ ಕೊಡವಚನ, ಮಂದ್ಯಾಗ ಮಾಡಬೇಡ ಪ್ರಮಾಣ ಅಂದಾಕ್ಷಣ ಹೆಣ್ಮಗಳಿಗಿತ ಅದು ಬಡತನ ಸಿರಿತನ ಎಲ್ಲರಿಗೂ ಇರೋದನಪ್ಪ, ಅದಕ್ಕೆ ನೀ ಬಂದಿಕರೆ ನಾ ಏನು ಮಾಡಲಿ, ಬಡತನ ಸಿರಿತನ ದೈವದಾಟ, ಬಡತನ ಸಿರಿತನ ದೈವದಾಟ, ದೇವರು ಇಟ್ಟಂಗೆ ಇರಬೇಕು, ಇರಲೆಪ್ಪ ಸಮಾಧಾನ ನಿನ್ನ ಜೀವಕ್ಕೆ. ಇಲ್ಲಪ್ಪ ಬಡತನ ಸಿರಿತನ ಇರುವುದನ್ನೇ ಮತ್ತು ನಿನ್ನ ಜೀವಕ್ಕೆ ಸಮಾಧಾನ ಮಾಡ್ಕೊ ಅಂತ ಹೇಳಿದಾಗ, ಇಬ್ಬರು ಇರಲಿವ್ವ ಈ ಮಾತ, ಇಬ್ಬರು ಇರಲಿವ್ವ ಈ ಮಾತ, ಮತ್ತೊಬ್ಬರು ಕೆಡಿದ್ರಾದೀತ ಘಾತ, ಬಡವನ ಮೇಲೆ ಇರಲಿವ್ವ ಮಾಯಾ ಮಮತ ಅಂದಾಕ್ಷಣ ಹೆತ್ತಾದ್ರು ಹೆಣ್ಣು ಕರಳು ಅವಳು ಮರಿಗೆ ಹೇಳ್ತಾಳೆ, ಹಾಗಾದರೆ ಹೇಳಪ್ಪ ಏನು ಕೆಲಸ ಬಾಳಪ್ಪನ, ಹೇಳಪ್ಪ ಏನು ಕೆಲಸ, ನಮ್ಮ ಮನೆಗೆ ಬಂದಂಥ ಕಾರಣ, ನಿನಗೆ ಬಂದ ವಿಪತ್ತಾದರೂ ಏನ. ಹಾಗಾದ್ರೆ ಬಾಳಪ್ಪನ ನಿಮಗೆ ಏನು ಸಂಕಟ ಬಂದೈತಿ, ಏನು ತ್ರಾಸು ಬಂದೈತಿ, ಯಾವುದಕ್ಕೆ ಬಂದಿದ್ರಿ ನಮ್ಮ ಮನೆಗೆ, ನಾ ಏನು ಮಾಡ್ಬೇಕಂತ ಹೇಳ್ತಾಳೆ. ಇಲ್ವಾ ತಂಗಿ, ಹಿಂಗೆ ನೀವು ಮೊನ್ನೆ ಸೋಮವಾರ ಬಸವಣ್ಣ ದೇವ್ರ ಗುಡಿಗೆ ಹೋಗಿದ್ವಿ, ಅದರಲ್ಲಿ ಕಳ್ಕೊಂಡ್ರಿ ಒಂದು ಕ್ಷಣ ಸಹಜವಾಗಿ ಬಂಗಾರದ ಒಂದು ಸರಿಗೆಯನ್ನು ಕಳ್ಕೊಂಡ ಹೆಣ್ಮಗಳು, ಇಲ್ಲ ನಾ ಏನು ಕಳ್ಕೊಂಡಿರತ್ತೆ ಯಾರು ಹೇಳಬಾರ ಅಂತೇಳಿ, ಇಲ್ವಾ ಅದು ನನಗೆ ಸಿಕ್ಕತಿ ಅಂದ್ಕೊಂಡು ಮನುಷ್ಯರು ಸಹಜವಾಗಿ ಹೆಣ್ಮಗಳ ಆಸೆ, ಹಂಗಾದ್ರೆ ನಾ ಕೊಡೋದ್ರನ್ನ, ಇಲ್ವ ನನಗೆ ಸಿಕ್ಕಿಲ್ಲ, ಅದು ನನ್ನ ಗೆಳೆಯ ಸಂಗನ ಸಿಕ್ಕತಿ, ಹಾಗಾದ್ರೆ ಅವ್ನ ಕಡೆ ಇಸೋದು ಕೊಡೋಣ, ಅವ್ನು ಹಂಗೆ ಕೊಡೋದಿಲ್ವ ಅಂದರೆ ಏನು ಮಾಡ್ಬೇಕನ್ನ, ಇಲ್ಲ ನೀ ತಪ್ಪು ತಿಳ್ಕೊಬೇಡ, ಅವನು ಹೇಳಿದಾನೆ ಆ ಸರಿ ಕೊಡಬೇಕಾದ್ರೆ ನೀನು ಅವನ ಮನೆಗೆ ಮಂಚಕ್ಕೆ ಹೋಗಬೇಕು. ನಾನು ಅವಾಗ ಸಹಜವಾಗಿ ಗರತಿ ಹೆಣ್ಣುಮಗಳಿಗೆ ಸಿಟ್ಟು ಬರ್ತದೆ ನೋಡಿ. ಯಾರಿಗೆ ಹೆಣ್ಣಿಗೆ ಏನೆಲ್ಲ ಕಳ್ಕೊಂಡ್ರೂ ಕೂಡ ಶೀಲ ಅನ್ನೋದು ಭಾಳ ಮುಖ್ಯ.
ಅಂಥ ಶೀಲವನ್ನು ಯಾವ ಹೆಣ್ಮಗಳು ಕಳ್ಕೊಳ್ಳಿಕ್ಕೆ ಇಚ್ಛಾ ಮಾಡೋದಿಲ್ಲ. ಅಲ್ಲೂ ಲೆಕ್ಕ ಆಡುವುದಕ್ಕೆ ಅಲ್ಲದ ಮಾತೊಂದು ಹೇಳುವುದಕ್ಕೆ ಕುಂಟಲತನ ಮಾಡಬೇಡೋ ನೀನ, ಇಂಥ ಕುಂಟಲತನ ಮಾಡಬೇಡೋ ನೀನ. ಅಲ್ಲೂ ಲೆಕ್ಕ ಆಡುವುದಕ್ಕೆ ಅಲ್ಲದ ಮಾತೊಂದು ಹೇಳುವುದಕ್ಕೆ. ಇಂಥ ಕುಂಟಲತನ ಮಾತಾ ನೋಡು ಮಿಶಿವತ್ತು ಗಂಡಸು ನೀನು ಹಿಂಗೆ ಮಾಡಬಾರ್ದು ಅಂತ ಹೇಳಿ ನೋಡು. ಗೆಳೆತನ ಬೇಕಾದರೆ ಜಾರತನ ಮಾಡಬೇಡ, ಗೆಳೆತನ ಬೇಕಾದರೂ ಜಾರತನ ಮಾಡಬೇಡ. ಅಲ್ಲೂ ಲೆಕ್ಕ ಆಡುವುದಕ್ಕೆ ಅಲ್ಲದ ಮಾತೊಂದು ಹೇಳುವುದಕ್ಕೆ. ಇಂಥದ್ದು ಮಾಡಬೇಡ. ಯಾವ ಅಕಸ್ಮಾತಿಗೆ ನೀನು ನನ್ನ ಮನೆಗೆ ಬಂದು ಕೇಳಕ್ಕೆ ಬಂದಿದ್ದೀವಿ, ಹಂಗೆ ನಿನ್ನ ಮನೆಗೆ ಯಾರು ಬಂದು ಕೇಳಿದ್ರೆ ನೀ ಕೊಡ್ತೀನಿ ನಾನು ಅನ್ಕೂಲೆ ಉಂಬಲಿಸ್ತು. ಅದಕ್ಕಾಗಿ ಯಾರಿಗೇ ಆದರೂ ಶೀಲ ಅನ್ನೋದು ಭಾಳ ಮುಖ್ಯತಿ, ಇಂಥ ಮಾಡಬೇಡ ಅಂಥೇಳಿ ಅವಾಗ ಕಳಿಸಿದಾಗ ಪ್ರತಿಯಾಗಿ ಸಂಖ್ಯೆ ಮತ್ತೊಮ್ಮೆ ಅವನೇ ಮಾಡ್ತಾನೆ. ಬಂದು ಏನು ಮಾಡಿದ್ರು ಕೂಡ ಒಪ್ಪದಾಗ ನೋಡು ಹಿಂದೆ ಮುಂದೆ ನೋಡು ಅಲ್ಲಿ ಗುಡ್ಡ ಕಾಣ್ತೈತಿ. ಆ ಗುಡ್ಡದೊಳಗೆ ಕಲ್ಲ ಮುಳ್ಳ ಎಲ್ಲ ಇರ್ತಾವೆ, ನೋಡಕ್ಕೆ ಮಾತ್ರ ಚೆಂದ ಕಾಣತ್ತೆ. ಹಂಗೆ ಈ ಹೆಣ್ಣಿನ ಶರೀರ ನೋಡಕ್ಕೆ ಚೆಂದ ಕಂಡ್ರೂ ಕೂಡ ಒಳಗಡೆ ಏನೈತಿ ಇಲ್ಲಿ ಎಲು ಮಾಂಸ ಮುದ್ದೆ ರಕ್ತ ಇದರಿಂದ ಮೇಲೆ ಮೋಹ ಮಾಡಬಾರ್ದು. ಮತ್ತು ಪರಸ್ತ್ರೀಯರನ್ನು ಪಾರ್ವತಿ ದೇವಿ ಅಂತ ಕಾಣಬೇಕಂತೇಳಿ ನಮ್ಗೆ ಹೇಳ್ತಾರೆ. ಅದಕ್ಕೆ ಹಂಗೆ ಮಾಡಬೇಡ. ಹೂವು ಒಂದು ಲಕ್ಷಣ ಅದು ಬಿಡುದಿಲ್ಲ ಗಂಗಾ ನಿನ್ನ ಇನ್ನ ಮೇಲೆ ಹೋಗಲಿ ನನ್ನ ಪ್ರಾಣ ಕೆಳಗಂಗಾ ನೀನ. ಬಿಡುದಿಲ್ಲ ಗಂಗಾ ನಿನ್ನ ಇನ್ನ ಮೇಲೆ ಹೋಗಲಿ ನನ್ನ ಪ್ರಾಣ ಅಂದ ಕೂಲಿ ಹೇಳ್ತಾಳೆ. ಈಗ ಯಾಕೆ ಸುಮ್ಮನೆ ಇದನ್ನು ಮಾಡ್ತಿ, ಚಲೋ ಅಲ್ಲ ಅದು, ಈ ಕರೆ ಎಂದೂ ನಾನು ವಶ ಆಗೋದಿಲ್ಲ ಅಂದ ಕೂಲಿ. ಆವಾಗ ಇಲ್ಲ ನಾನು ಎಂದೂ ಬಿಡೋದಿಲ್ಲ ಅಂದ ತಕ್ಷಣ ನಾನು ಎಂದು ಸಾಧ್ಯನೇ ಇಲ್ಲ. ಅಕಸ್ಮಾತ್ ನಾನು ನಿನ್ನ ಹೋಗೆ ಒಲ್ಲದ್ರೆ ನಾ ಕೈಯಾಗಿ ತೊಟ್ಟಂಥ ಬಳಿನ ಅಲ್ಲ ಅಂತ ಹೇಳಿದ. ನಾನು ನಿನ್ನ ಬಿಟ್ಟರೆ ನನ್ನ ಗೆಳೆಯ ಕೈಯಾಗಿ ತೊಟ್ಟಂಥ ಗಡಿಯಾರಲ್ಲ ಅಂತ ಹೇಳಿದೆ. ವಾಕ್ವಾದ ನಡೆದಾಗ ಕೊನೆಗೆ ಏನಾಗಿದೆ ಅಂದರೆ ಪರಮ್ಮಳ ಒಂದು ಮಧ್ಯಸ್ಥಿಕೆಯೊಂದಿಗೆ ಕನ್ನಡದಾಗ ಆವಾಗ ಅನಿವಾರ್ಯವಾಗಿ ಏನಾಗ್ತೈತಂದ್ರೆ ಅವಳು ಗಂಗಾಳ ಮನೆಗೆ ಬಂದು ಹೇಳ್ತಾಳೆ. ಹಾಗೆ ಬಾರ ಆಯಿ ಬಂದೆವ್ವ ಭಾಳ ದಿನಕ್ಕೆ, ಬಣ್ಣದ ಮಣಿ ತಗೊರುವ ಕುಂಡಿ ಬುಡಕ್ಕೆ. ಹೊಳನಕ್ಕೆ ಕರೆದು ಮನೆ ಮೇಲೆ ಕುಂಡಿಸಿ ಯಾಕೆ ಬಂದೆವ ಇಲ್ವಾಗ ನನ್ನ ಮಗಳ ಗಂಗವ್ವ, ಮತ್ತು ಹಿಂದಕ್ಕೆ ನೀನು ನನಗೊಂದು ಮಾತು ಕೊಟ್ಟಿದ್ಲ, ಈಗೇನಾಗೈತಿ ನಿಂದ ಕಳ್ಕೊಂಡಂಥ ಬಂಗಾರದ ಸರಿಗೂ ಸಿಗತೈತಿ, ಮತ್ತು ನನ್ನ ಹಳೆಯ ಸಂಗ್ಯಾ ಇತ್ತಂತ ಚಂದದಾನು, ಮತ್ತು ನಿನ್ನ ಗಂಡ ವ್ಯಾಪಾರಕ್ಕೆ ಹೋಗವ 6 ತಿಂಗಳ ಕಡೆ ಹೋಗವ, ಮತ್ತು ನೀನು ಅವಾಗ ಒಂದು ದಿವಸ ಅವ್ನ ಮನ್ಸಕ್ಕೆ ಹೋಗಿ ಬಂದ್ರೆ ನೀನು ಸರಿಗೂ ಸಿಗ್ತೈತಿ, ನನಗೆ ಮಾತು ಕೊಟ್ಟಂಥ ಮಾತು ಇರಕತಿ, ಮತ್ತು ಒಪ್ಕೋಬೇಕು ಅಲ್ವಾ. ನೀನು ನನ್ನ ತಾಯಿ ಹಂಗದಿ, ನೀನು ಹೇಳಿದ ಮಾತು ಸರಿ ಅನ್ಸೈತಿ ಅಂದಾಗ ನೋಡುವ ನೀನು ಮತ್ತು ಮಾತು ಕೊಟ್ಟದಿ, ಮತ್ತು ನನ್ನ ಮಾತು ಹಿಡಿಸಲಿ ಅಂದರೆ ನಾನು ಈ ಎಲ್ಲ ಸುದ್ದಿನ ಹೊರಗಡೆ ಹೇಳಿಬಿಡ್ತೀನಿ ಅಂದಾಕಣ. ಅದು ಒಬ್ಬ ಹೆಣ್ಮಗಳ ಬಾಯಿ ಬೊಂಬಾಯಿ ಅಂತ ತಿಳ್ಕೊಂಡು ಅಕಸ್ಮಾತ್ ಹಿಂಗಾತ ಹಿಂಗೂ ಮಾಡಬಹುದು ಏನು ಮಾಡಬೇಕು ಅನ್ನುವಂಥ ಸಂದಿಗ್ಧತೆಯಲ್ಲಿ ಗಂಗಾ ಎದ್ದಕಿ ಆಗಲಿ ಇನ್ನೇನು ಮಾಡೋದು ಅಂತ ತಿಳ್ಕೊಂಡು ಅನಿವಾರ್ಯತೆ ಬಂದಾಗ ಆಗಲಿ ಮತ್ತು ನೀ ಹೇಳಿದಂಗೆ ಆಗಲಿ, ಕೊಟ್ಟ ವಚನ ತಪ್ಪುವಳಲ್ಲ ನಾನಾ ಹುಡುಗಿ ನಾನಾ ಮೂರು ಸಂಜಿಲೆ ಕರ್ಕೊಂಡ ಬರ ನೀನ. ಕೊಟ್ಟ ವಚನ ತಪ್ಪುವಳಲ್ಲ ನಾನಾ ಹುಡುಗಿ ನಾನಾ ಮೂರು ಸಂಜಿಲೆ ಕರ್ಕೊಂಡ ಬರ ನೀನ ಹೇಳ್ತಾಳೆ. ಒಂದು ಕಟ್ಟಿಕಲ್ಲ ಸರಿದಿರಬೇಕು, ಮರಕ್ಕೆ ಮರ ಕೂಡಿರಬೇಕು, ಒಂದು ಸುಡುಗಾಡದೊಳಗೆ ಹೂ ಅರಳಿರಬೇಕು, ಅಂಥ ವೇಳೆ ಕರ್ಕೊಂಡು ಬಾ ಅಂದ ಕ್ಷಣ ಹೇಳ್ತಾಳೆ. ಅವಾಗ ಕಟ್ಟಿಕಲ್ಲು ಕರೆದಿರ್ಬೇಕಂತಂತಾರೆ. ಕಟ್ಟಿ ಮೇಲೆ ಕೂತಂಥ ಜನ ಎಲ್ಲ ತಮ್ಮ ಮನೆಗೆ ಹೋಗಿರಬೇಕು. ಮರಕ್ಕೆ ಕೂಡಿರ್ಬೇಕಂತಂದ್ರೆ ಮನೆಯ ಬಾಗಿಲುಗಳೆಲ್ಲ ಮುಚ್ಚಿರಬೇಕು. ಮುಂದೆ ಸುಡುಗಾಡದಾಗ ಹೂ ಅರಳಿರ್ಬೇಕಂತಂದ್ರೆ ಆಕಾಶದೊಳಗೆ ಚಿಕ್ಕಿ ಬಿದ್ದಿರಬೇಕು. ಅಂದರೆ ಏನಂತಂದ್ರೆ ಮುಸ್ಸಂಜೆ ಹೊತ್ತಿರಬೇಕು, ಒಬ್ರಿಗೊಬ್ರಿಗೆ ಮುಖ ಕಾಣ್ತಾ ಇರಬಾರ್ದು. ಅಂಥ ವೇಳೆಯೊಳಗೆ ಬಾ ಅಂತ ಹೇಳುವಂಥ ತಕ್ಷಣ ಅವಾಗ ಸಂತೋಷದಿಂದ ಮನುಷ್ಯಗೆ ಕಾಮ ಹೆಚ್ಚಾತಂದರೆ ಕಾಮಾತ್ವರಾಣ ಅನ್ನ ಭಯ ಮುನಲಜ್ಜ ಅಂತ ಹೇಳಿ ನಾ ಏನು ಮಾಡ್ತೀನಿ ಏನು ಮಾಡಬಾರ್ದು ಅನ್ನೋದು ಸಹಿತ ತಿಳಿಕೆ ಬರೋಂಗಿಲ್ಲ. ಅಂಥ ವೇಳೆಯೊಳಗೆ ಸಂಗ್ಯಾ ತನ್ನ ಗೆಳೆ ಬಾಳನ್ನು ಕರ್ಕೊಂಡು ಬರ್ತಾನೆ. ಬಂದಾಗ
ಗಂಗಾ ಹೇಳ್ತಾಳೆ ಬಂದವರಿಗೆ ಒಳಗೆ ಬರ್ರಿ ಅಂತ ಕೇಳ್ಕೊಂಡು ಇಬ್ಬರಿಗೆ ಊಟಕ್ಕೆ ಕೊಟ್ಟ ನಂತರ ಇನ್ನು ಮೇಲೆ ನಾವು ಹೋಗೋಣ ರಂಗಮಂಟಪಕ್ಕೆ ಹೋಗೋಣ ಅಂತೇಳಿ ಹೇಳಿ ಇಲ್ಲಿ ಕರ್ಕೊಂಡು ಅನಿವಾರ್ಯವಾಗಿ ನೀವು ಭಾಳ ಇದ್ದವ ಹೊರಗಡೆ ನಾನು ಕುಂತಿರ್ತೀನಿ, ನೀವು ಭಾಳ ಕುಂದ್ರಬೇಡ್ರಿ, ನಾನು 3 ಸಿಗಳು ಹಾಕ್ತೀನಿ, ಬಂದರೆ ಬರ್ದ್ರೆ ನಾನು ಹೋಗಿಬಿಡ್ತೀನಿ ಅಂಥೇಳಿ ಆತ ಹೋಗಿಬಿಡ್ತಾನೆ. ಅವಾಗ ಇವರು ತಮ್ಮ ಕ್ರೀಡೆಗಳು ಬರ್ತಾರೆ. ಹೆಣ್ಣಿಗೆ ಆ ಒಂದು ಸುಖ ಹೆಂಗದ ಅಂತಂತಂದರೆ ಆ ಒಂದು ಪರಪುರುಷನೇ ಇರಲಿ ಅಥವಾ ತನ್ನ ಗಂಡನೇ ಆಗಿರಲಿ, ಆ ಒಂದು ಸುಖದಲ್ಲಿ ಆಕೆ ಸಂಭ್ರಮಿಸುವಂಥ ಒಂದು ರೀತಿ ಭಾಳ ಅನನ್ಯವಾಗಿದೆ. ಮೊದಲೇ ತುಂಬು ಯೌವನದ ಹೊಸಮಾಲಗಿತ್ತೆ ಅಂತ ಬಂದಂಥ ಹೆಣ್ಣುಮಗಳು ತನ್ನ ಗಂಡನ ಸುಖದಿಂದ ವಂಚಿತಳಾದಾಗ ಸಹಜವಾಗಿ ಹೊರಸಂಗ ದೊರೆತಾಗ ಅವಳು ಕೂಡ ಮಿಲನ ಆಗ ಒಂದು ಸಾಗರದಷ್ಟು ಅದು ದುಃಖ ಇದ್ದರೂ ಕೂಡ ಅದೊಂದು ಕ್ಷಣಿಕ ಸಾಸಿವೆಯಷ್ಟು ಸುಖಕ್ಕಾಗಿ ಹೆಣ್ಣು ಹಂಬಲಿಸುವುದು ಸಹಜದ. ಅಲ್ಲಿ ಹೆಣ್ಣು ಗಂಡು ಸಂಜ್ಞಾ ಪರಪುರುಷ ಗಂಗಾ ಇವಳಾದರೂ ಕೂಡ ಪರ್ಣಾರಿ ಹೀಗೆ ಇದ್ದರೂ ಕೂಡ ಗಂಡುಳಗರತಿ ತನ್ನ ಒಂದು ಅಮೂಲ್ಯವಾದಂಥ ಶೀಲವನ್ನು ಕೊಡುವಂಥ ಒಂದು ಸನ್ನಿವೇಶ ಒಳಗೆ ಆವಾಗ ಮನಸ್ಸು ಎಷ್ಟೊಂದು ಇದ್ದರೂ ಕೂಡ ಒಂಥರ ಹೃದಯ ಕಂಪನವಾಗುವಂಥ ಒಂದು ಸನ್ನಿವೇಶದೊಳಗೆ ಅವಳು ಹೇಳ್ತಾರೆ, ನಡಿ ನಡಿಯ ಲಯಕ ಸಂಗ ನೀನು ತಡ ಮಾಡುವುದು ಯಾಕೆ, ನಡಿ ನಡಿಯ ಲಯಕ ಸಂಗ ನೀನು ತಡ ಮಾಡುವುದು ಯಾಕೆ ಅಂದರೆ ಇನ್ನು ನಾವು ರಂಗಮಂಚಕ್ಕೆ ಹೋಗೋಣ ಅಂಥೇಳಿ ಅಲ್ಲಿ ಅವರು ಮಿಲನ ಆಗ್ತಾರೆ. ಆಗುವಂಥ ಒಂದು ಸಂತೋಷಕ್ಕೆ ಅದಕ್ಕೆ ಏನೇ ಅನ್ನೋದಿರಲ್ಲ. ಯಾವಾಗ ಮನುಷ್ಯನಿಗೆ ಅತಿಯಾದ ಸುಖ ಆದ ನಂತರ ಮರುಕ್ಷಣವೇ ದುಃಖ, ಅತಿಯಾದ ದುಃಖ ಆದಕ್ಕೂ ಮರುಕ್ಷಣವೇ ಸುಖ ಆಗುವುದು ಸಹಜಿಕದ. ಯಾಕಂದರೆ ಸುಖ ದುಃಖಗಳು ಮನುಷ್ಯನ ಜೀವನದಲ್ಲಿ ಒಂದಕ್ಕೊಂದು ಹೊಂದಿಕೊಂಡೇ ಹೆಂಗೆ ಬರ್ತಾವೆ ಅಂತಂದ್ರೆ ಹಗಲು ರಾತ್ರಿಗಳಿದ್ದ ಹಾಗೆ ಅವರು ಒಂದಕ್ಕೊಂದು ಕೂಡೇನೆ ಬರ್ತಾವೆ ಅನ್ನೋಂಥದ್ದೊಂದು ಅರಿವು ಮೂಡ್ತದೆ. ಆಗ ಅಲ್ಲಿ ಆಲಿಂಗನದಲ್ಲಿದ್ದರೂ ಕೂಡ ಏನೋ ಒಂದು ಥರ ಒಂದು ಸಂಕಷ್ಟದ ಛಾಯೆಯಲ್ಲಿ ಮೂಡುವುದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ.